ಎಲ್ಲರಿಗೂ ನಮಸ್ಕಾರ. ಈ ತಿಂಗಳು ಜುಲೈ 3ನೇ ತಾರೀಕು ಶುಕ್ರವಾರದಂದು ಅತ್ಯಂತ ಶಕ್ತಿಯುತವಾದ ಸಂಕಷ್ಟಹರ ಚತುರ್ಥಿ ಬಂದಿದೆ. ಇದೊಂದು ಅದ್ಭುತವಾದ ದಿನ ಅಂತಾನೆ ಹೇಳಬಹುದು. ಯಾಕಂದ್ರೆ ಅಂದು ವೆಂಕಟೇಶ್ವರ ಸ್ವಾಮಿಯ ಜನ್ಮ ನಕ್ಷತ್ರವಾದ ಶ್ರವಣ ನಕ್ಷತ್ರವಿದೆ. ಅದರ ಜೊತೆಗೆ ಶುಕ್ರವಾರವೂ ಸೇರಿ ಬಂದಿರುವ ಈ ಸಂಕಷ್ಟಹರ ಚತುರ್ಥಿಯಂದು ಯಾರು ಗಣಪತಿಯನ್ನು ಮನಸಾರೆ ಪೂಜಿಸುತ್ತಾರೋ ಅವರ ಆಸೆಗಳೆಲ್ಲ ಖಂಡಿತವಾಗಿಯೂ ಈಡೇರುತ್ತವೆ. ಹಾಗಾಗಿ ಈ ವಿಶೇಷ ದಿನವನ್ನು ಮಿಸ್ ಮಾಡಿಕೊಳ್ಳಬೇಡಿ. ಪೂಜಾ ವಿಧಾನ ಮತ್ತು ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮುನ್ನ ಲೈಕ್ ಕೊಟ್ಟು ಗಣಪತಿಯೇ ನಮಃ ಅಂತ ಕಮೆಂಟ್ ಮಾಡಿ. ಪ್ರತಿ ತಿಂಗಳು ಸಂಕಷ್ಟಹರ ಚತುರ್ಥಿ ಬರುತ್ತದೆ. ಆದರೆ ಈ ಜುಲೈ ತಿಂಗಳ 3ನೇ ತಾರೀಕು ಶುಕ್ರವಾರದಂದು ಬಂದಿರುವುದು ವಿಶೇಷ. ಅಂದು ಯಾರು ಗಣಪತಿಯನ್ನು ಪೂಜಿಸಿ ಮುಡಿಪು ಕಟ್ಟುತ್ತಾರೋ ಅವರ ಇಷ್ಟಾರ್ಥಗಳೆಲ್ಲ ಖಂಡಿತ ಈಡೇರುತ್ತವೆ ಮತ್ತು ಜೀವನದಲ್ಲಿ ಕೆಳಮಟ್ಟದಿಂದ ಉನ್ನತ ಮಟ್ಟಕ್ಕೆ ಬೆಳೆಯುತ್ತಾರೆಂದು ಸ್ವತಃ ಗಣಪತಿಯೇ ವರ ನೀಡಿದ್ದಾನಂತೆ. ಹಾಗಾಗಿ ಅಂದು ಪ್ರತಿಯೊಬ್ಬರೂ ಮನೆಯಲ್ಲಿ ಗಣಪತಿಯನ್ನು ಪೂಜಿಸಿ. ಹೆಂಗಸರು ಬೆಳಿಗ್ಗೆ ಬೇಗ ಎದ್ದು ತಲಸ್ನಾನ ಮಾಡಿ ಮನೆ ಸ್ವಚ್ಛಗೊಳಿಸಿ ಮನೆಯ ಬಾಗಿಲಿಗೆ ಅರಿಶಿನ ಕುಂಕುಮ ಹಚ್ಚಿ ಮುಂದೆ ರಂಗೋಲಿ ಹಾಕಿ ದೀಪಾರಾಧನೆ ಮಾಡಿ. ಈ ಪೂಜೆಗಾಗಿ ತೆಂಗಿನಕಾಯಿ, ಕೆಂಪು ದಾಸವಾಳ ಅಥವಾ ಗುಲಾಬಿ ಹೂವುಗಳು, 21 ಗರಿಕೆ ಹುಲ್ಲು ಹಾಗೂ ಅಕ್ಷತೆಗಳನ್ನು ಮೊದಲೇ ಸಿದ್ಧಪಡಿಸಿಕೊಳ್ಳಿ. ಮುಡಿಪು ಕಟ್ಟಲು ಹಳದಿ ಬಣ್ಣದ ಹತ್ತಿ ಬಟ್ಟೆ, ಒಣ ಖರ್ಜೂರ, ಬಾಳೆಹಣ್ಣು, ವೀಳ್ಯದೆಲೆ ಮತ್ತು ಅಡಿಕೆಯನ್ನು ಸಿದ್ಧವಿಟ್ಟುಕೊಳ್ಳಿ. ಪೂಜೆ ಮಾಡುವ ಹೆಂಗಸರು ಕೆಂಪು ಬಟ್ಟೆ ಧರಿಸಿ ಕಾಲಿಗೆ ಅರಿಶಿನ ಹಚ್ಚಿ ಹಣೆಗೆ ಕುಂಕುಮ ಇಟ್ಟುಕೊಂಡು ಗಣಪತಿಯನ್ನು ಪೂಜಿಸಬೇಕು. ಪೂಜಾ ಕೋಣೆಯಲ್ಲಿ ರಂಗೋಲಿ ಹಾಕಿ ಪೂಜೆ ಪ್ರಾರಂಭಿಸಿ. ಮೊದಲು ಅರಿಶಿನದಿಂದ ಒಂದು ಚಿಕ್ಕ ಗಣಪತಿಯನ್ನು ಮಾಡಿ ಅದನ್ನು ವೀಳ್ಯದೆಲೆಯ ಮೇಲೆ ಇಟ್ಟು ಪೂಜಾ ಕೋಣೆಯಲ್ಲಿ ಪ್ರತಿಷ್ಠಾಪಿಸಿ. ನಿಮ್ಮ ಮನೆಯಲ್ಲಿ ಸದಾ ನಕಾರಾತ್ಮಕ ಶಕ್ತಿ ಅಥವಾ ಕೆಟ್ಟ ಗಾಳಿಯ ಕಾಟವೇ? ಎಷ್ಟೇ ದುಡಿದರೂ ಕೈಯಲ್ಲಿ ನಯಾಪೈಸೆ ಹಣ ನಿಲ್ಲುತ್ತಿಲ್ಲವೇ? ವ್ಯಾಪಾರದಲ್ಲಿ ಸದಾ ನಷ್ಟ, ತೀವ್ರ ದೃಷ್ಟಿ ದೋಷ ಅಥವಾ ವಾಸ್ತುದೋಷ ನಿಮ್ಮನ್ನು ದಿನವೂ ಕಾಡುತ್ತಿದೆಯೇ? ನಿಮ್ಮ ಎಲ್ಲಾ ಕಷ್ಟಗಳ ನಿವಾರಣೆಗೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು, ಸಕಲ ಐಶ್ವರ್ಯವನ್ನು ಆಕರ್ಷಿಸಲು ನಮ್ಮಲ್ಲಿ ಸಿಗಲಿವೆ ಅಪ್ಪಟ ಹಾಗೂ ಮಂತ್ರಸಿದ್ಧಿ ಪಡೆದ ಶ್ರೀ ಲಕ್ಷ್ಮೀ ಯಂತ್ರ ಮತ್ತು ವಾಸ್ತುಯಂತ್ರಗಳು. ಇದರೊಂದಿಗೆ ಶನಿ ದೋಷ ನಿವಾರಣಾ ಯಂತ್ರ ಹಾಗೂ ಶ್ರೀ ಪಂಚಮುಖಿ ಹನುಮಾನ್ ಯಂತ್ರ ಕವಚಗಳು ಲಭ್ಯವಿವೆ. ಅನೇಕ ಸಮಸ್ಯೆಗಳ ನಿವಾರಣೆಗೆ ಅದಕ್ಕೆ ಸೂಕ್ತವಾದ ಜ್ಯೋತಿಷ್ಯ ಪರಿಹಾರ ಸಾಮಗ್ರಿಗಳು ನಿಮ್ಮ ಕಷ್ಟಗಳನ್ನು ನೇರವಾಗಿ ಬಗೆಹರಿಸುತ್ತವೆ. ಇನ್ನು ಯಾವುದೇ ಕಾಯುವಿಕೆ ಬೇಡ. ನಿಮ್ಮ ಸಮಸ್ಯೆಯನ್ನು ನೇರವಾಗಿ ನಮಗೆ ವಾಟ್ಸಪ್ ಮೂಲಕ ತಿಳಿಸಿ. ನಿಮ್ಮ ರಾಶಿ ಮತ್ತು ನಕ್ಷತ್ರಕ್ಕೆ ಅನುಗುಣವಾಗಿ ಸೂಕ್ತವಾದ ಯಂತ್ರಗಳನ್ನು ವಿಶೇಷ ಪೂಜೆ ಮೂಲಕ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ವಿಶೇಷ ದಿನಗಳಲ್ಲಿ ಶಕ್ತಿ ತುಂಬಿ ನೇರವಾಗಿ ನಿಮ್ಮ ಮನೆಗೆ ತಲುಪಿಸುತ್ತೇವೆ. ನಿಮ್ಮ ಮನೆಯ ಕೆಟ್ಟ ಶಕ್ತಿಯನ್ನು ದೂರ ಮಾಡಿ ಸುಖಶಾಂತಿ, ನೆಮ್ಮದಿಯನ್ನು ನಿಮ್ಮದಾಗಿಸಿಕೊಳ್ಳಿ. ಇಂದೇ ವಾಟ್ಸಪ್ ಮೂಲಕ ಸಂಪರ್ಕಿಸಿ 8494892057 ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಅರಿಶಿನ ಕುಂಕುಮ, ಹೂವು, ಅಕ್ಷತೆ ಹಾಕಿ ನಮಸ್ಕರಿಸಿ. ನಿಮ್ಮ ಪೂಜಾ ಕೋಣೆಯಲ್ಲಿರುವ ಗಣಪತಿಯ ವಿಗ್ರಹ ಅಥವಾ ಫೋಟೋವನ್ನು ಕೆಂಪು ದಾಸವಾಳ ಅಥವಾ ಗುಲಾಬಿ ಹೂವುಗಳಿಂದ ಅಲಂಕರಿಸಿ. ಕೆಂಪು ದಾಸವಾಳ ಹೂವುಗಳು ಗಣಪತಿಗೆ ತುಂಬಾ ಇಷ್ಟವಾದವು. ಹಾಗಾಗಿ ಈ ಹೂವುಗಳಿಂದ ಪೂಜಿಸಿದರೆ ಎಲ್ಲ ಕೋರಿಕೆಗಳು ಖಂಡಿತ ಈಡೇರುತ್ತವೆ. ಹಾಗೆಯೇ ಗರಿಕೆಯು ಗಣಪತಿಗೆ ಬಹಳ ಇಷ್ಟ. ಅದಕ್ಕಾಗಿ 11 ಗರಿಕೆ ಹುಲ್ಲನ್ನು ಗಣಪತಿಯ ಫೋಟೋದ ಮುಂದೆ ಇಟ್ಟು ನಮಸ್ಕರಿಸಿ. ನಿಮಗೆ ಗರಿಕೆ ಹೆಚ್ಚಾಗಿ ಸಿಕ್ಕರೆ ಮಾಲೆ ಮಾಡಿ ಸ್ವಾಮಿಯ ಫೋಟೋಗೆ ಹಾಕಿದರೆ ಇನ್ನೂ ಒಳ್ಳೆಯದು. ಗಣಪತಿಯ ಫೋಟೋದ ಮುಂದೆ ಕೊಬ್ಬರಿ ಎಣ್ಣೆಯ ದೀಪಗಳನ್ನು 2 ಕಡೆ ಹಚ್ಚಿ ತಾಂಬೂಲ ಸಮರ್ಪಿಸಿ ಗಣಪತಿಗೆ ಮುಡಿಪು ಕಟ್ಟಬೇಕು. ಮುಡಿಪು ಕಟ್ಟುವ ಮೊದಲು ನಿಮ್ಮ ಮನಸ್ಸಿನಲ್ಲಿರುವ ಆಸೆಗಳನ್ನು ಗಣಪತಿಗೆ ಹೇಳಿಕೊಂಡು ನಿಮ್ಮ ಕಷ್ಟಗಳೆಲ್ಲ ಬೇಗ ದೂರವಾಗಲಿ ಎಂದು ಬೇಡಿಕೊಳ್ಳಿ. ಮುಡಿಪು ಕಟ್ಟಲು ಒಂದು ಹಳದಿ ಬಣ್ಣದ ಹತ್ತಿ ಬಟ್ಟೆಯನ್ನು ತಗೊಳ್ಳಿ. ಆ ಬಟ್ಟೆಗೆ 4 ಕಡೆ ಅರಿಶಿನ ಕುಂಕುಮ ಹಚ್ಚಿ ಅದರಲ್ಲಿ 3 ಹಿಡಿ ಅಕ್ಕಿ, 2 ಒಣ ಖರ್ಜೂರ, 2 ವೀಳ್ಯದೆಲೆ, 2 ಅಡಿಕೆ, 11 ರೂಪಾಯಿ ನಾಣ್ಯಗಳನ್ನು ದಕ್ಷಿಣೆಯಾಗಿಟ್ಟು ನಿಮ್ಮ ಕೋರಿಕೆಯನ್ನು ನೆನಪಿಸಿಕೊಂಡು 3 ಗಂಟು ಹಾಕಿ. ಈ ಮುಡಿಪನ್ನು ಗಣಪತಿಯ ಫೋಟೋದ ಮುಂದೆ ಇಡಿ. ಇನ್ನು ಗಣಪತಿಗೆ ನೈವೇದ್ಯವಾಗಿ 11 ಕಡುಬು ಅಥವಾ 11 ಬಾಳೆಹಣ್ಣುಗಳನ್ನು ಇಡಬಹುದು. ಈ ರೀತಿ ಗಣಪತಿಯನ್ನು ಪೂಜಿಸುತ್ತಾ ಓಂ ಗಂ ಗಣಪತಯೇ ನಮಃ ಮಂತ್ರವನ್ನು ಜಪಿಸಿ ಕೊನೆಯಲ್ಲಿ ಆರತಿ ಮಾಡಿ ಅಕ್ಷತೆ ಹಾಕಿಕೊಂಡು ನಿಮ್ಮ ಪೂಜೆಯನ್ನು ಮುಗಿಸಿ. ಈ ವ್ರತವನ್ನು ಮಾಡುವ ಹೆಂಗಸರು ತಪ್ಪದೇ ಸಂಕಷ್ಟಹರ ಚತುರ್ಥಿ ಕಥೆಯನ್ನು ಓದಬೇಕು ಅಥವಾ ಕೇಳಬೇಕು. ಜೊತೆಗೆ ಹೆಂಗಸರು ಉಪವಾಸ ಇರಬೇಕು.
ಕಠಿಣ ಉಪವಾಸ ಸಾಧ್ಯವಿಲ್ಲದಿದ್ದರೆ ಹಾಲು ಹಣ್ಣು ಸೇವಿಸಬಹುದು. ಇಡೀ ದಿನ ಉಪವಾಸವಿದ್ದು ಸಾಯಂಕಾಲ ಚಂದ್ರನನ್ನೋಡಿದ ನಂತರ ಉಪವಾಸ ಮುರಿದು ಊಟ ಮಾಡಬೇಕು. ಈ ರೀತಿ ಬೆಳಿಗ್ಗೆ ಮನೆಯಲ್ಲಿ ಪೂಜೆ ಮಾಡಿ ಸಮೀಪದ ಗಣಪತಿ ದೇವಸ್ಥಾನಕ್ಕೆ ಹೋಗಿ 5 ಬಾರಿ ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಿ. ಇನ್ನು ಸಾಯಂಕಾಲ 6 ಗಂಟೆ ದಾಟಿದ ಮೇಲೆ ಅಂದ್ರೆ ಸೂರ್ಯ ಮುಳುಗಿದ ಮೇಲೆ ಹೆಂಗಸರು ಮತ್ತೆ ತಲೆಸ್ನಾನ ಮಾಡಿ ಪೂಜಾ ಕೋಣೆಯಲ್ಲಿ ದೀಪ ಹಚ್ಚಿ ಮನೆಯ ಮುಂದುಗಡೆ 2 ದೀಪಗಳನ್ನು ಹಚ್ಚಿ ಬೆಳಿಗ್ಗೆ ಸ್ವಾಮಿಗೆ ಕಟ್ಟಿದ ಮುಡಿಪನ್ನು ಬಿಚ್ಚಬೇಕು. ಮುಡಿಪಿಗೆ ನಮಸ್ಕರಿಸಿ ಅದನ್ನು ಬಿಚ್ಚಿ ಅದರಲ್ಲಿರುವ ಅಕ್ಕಿಯಿಂದ ಪರಮಾನ್ನ ಮಾಡಿ ಗಣಪತಿಗೆ ನೈವೇದ್ಯ ಮಾಡಬೇಕು. ಮುಡಿಪಿನಲ್ಲಿದ್ದ ವೀಳ್ಯದೆಲೆ, ಒಣ ಖರ್ಜೂರ ಮತ್ತು ಅಡಿಕೆಯನ್ನು ಪ್ರಸಾದವಾಗಿ ಸ್ವೀಕರಿಸಿ ಮುಡಿಪಿನಲ್ಲಿದ್ದ 11 ರೂಪಾಯಿಗಳನ್ನು ನಿಮ್ಮ ಬೀರುವಿನಲ್ಲಿಡಿ. ಸಾಯಂಕಾಲ ಹಾಲನ್ನು ಕಾಯಿಸಿ ಮುಡಿಪಿನಲ್ಲಿದ್ದ ಅಕ್ಕಿಯಿಂದ ಪೊಂಗಲ್ ಅಥವಾ ಪಾಯಸ ಮಾಡಿ ಗಣಪತಿಗೆ ನೈವೇದ್ಯ ಮಾಡಿ ಕುಟುಂಬದವರೆಲ್ಲರೂ ಪ್ರಸಾದವಾಗಿ ಸೇವಿಸಿ. ಹೀಗೆ ಮನೆಯಲ್ಲಿ ಪೂಜೆ ಮುಗಿಸಿ ಚಂದ್ರನನ್ನೋಡಿ ನಮಸ್ಕರಿಸಿ ಉಪವಾಸ ಮುರಿಯಿರಿ. ಈ ಸಂಕಷ್ಟಹರ ಚತುರ್ಥಿಯ ದಿನ ಚಂದ್ರನನ್ನು ನೋಡಿ ಮನಸ್ಸಿನಲ್ಲಿ ಏನಾದರೂ ಬೇಡಿಕೊಂಡರೆ ಖಂಡಿತವಾಗಿಯೂ ನಿಮ್ಮ ಕೋರಿಕೆಗಳು ಈಡೇರುತ್ತವೆ. ಇನ್ನು ಈ ದಿನ ಗಣಪತಿಯ ಫೋಟೋಗೆ ಇಟ್ಟ ಕುಂಕುಮವನ್ನು ಹೆಂಗಸರು ಹಣೆಗೆ ಇಟ್ಟುಕೊಂಡರೆ ದೀರ್ಘ ಸುಮಂಗಲಿ ಯೋಗ ಸಿಗುತ್ತದೆ. ಹೀಗೆ ಮಾಡಿದರೆ ನಿಮ್ಮ ವ್ರತ ಪೂರ್ತಿಯಾಗುತ್ತದೆ. ಇದೊಂದು ತುಂಬಾ ಶಕ್ತಿಯುತವಾದ ವ್ರತ. ಒಮ್ಮೆ ಮಾಡಿ ನೋಡಿ. ಖಂಡಿತ ನಿಮಗೆ ಆಶ್ಚರ್ಯವಾಗುವಷ್ಟು ಒಳ್ಳೆಯ ಫಲಿತಾಂಶ ಸಿಗುತ್ತದೆ. ಒಂದು ವೇಳೆ ಈ ವ್ರತ ಮಾಡೋಕೆ ಆಗದಿದ್ದರೆ ಈ ಶುಕ್ರವಾರ ಬೆಳಿಗ್ಗೆ ತಲೆಸ್ನಾನ ಮಾಡಿ ಹತ್ತಿರದ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಗೆ ಗರಿಕೆ ಮಾಲೆ ಮತ್ತು ಲಡ್ಡು ನೈವೇದ್ಯ ಮಾಡಿ. ಗಣಪತಿಯ ಅನುಗ್ರಹದಿಂದ ನಿಮ್ಮ ಕಷ್ಟಗಳೆಲ್ಲ ಬೇಗ ದೂರವಾಗುತ್ತವೆ. ಹಾಗೆಯೇ ನಿಮ್ಮ ಗಂಡನ ಸಂಪತ್ತು ಚೆನ್ನಾಗಿ ಹೆಚ್ಚಾಗಬೇಕೆಂದರೆ ಈ ಸಂಕಷ್ಟಹರ ಚತುರ್ಥಿಯಂದು ಗಣಪತಿ ದೇವಸ್ಥಾನದಲ್ಲಿ 5 ಪ್ರದಕ್ಷಿಣೆ ಹಾಕಿ ಹಸುವಿನ ತುಪ್ಪದ ದೀಪ ಹಚ್ಚಿದರೆ ನಿಮ್ಮ ಗಂಡನ ಆದಾಯ ಹೆಚ್ಚಾಗುತ್ತದೆ. ಇನ್ನು ಈ ಶುಕ್ರವಾರ ಸಾಯಂಕಾಲ ಪೂಜಾ ಕೋಣೆಯಲ್ಲಿ ಕುಳಿತು ಸಂಕಟನಾಶನ ಗಣೇಶ ಸ್ತೋತ್ರವನ್ನು ಕನಿಷ್ಠ 3 ಬಾರಿ ಓದಿ. ಸಾಲದ ಬಾಧೆ, ಆರ್ಥಿಕ ಸಮಸ್ಯೆಗಳೆಲ್ಲ ದೂರವಾಗಿ ಹಣದ ಲಾಭವಾಗುತ್ತದೆ. ಈ ದಿನ ಓಂಗಂ ಗಣಪತಯೇ ನಮಮಂತ್ರವನ್ನು ಜಪಿಸುತ್ತಾ ಗಣಪತಿಗೆ ಜಿಲೇಬಿ ಹೂಗಳನ್ನು ಸಮರ್ಪಿಸಿದರೆ ನಿಮ್ಮ ಕುಟುಂಬದ ಮೇಲಿರುವ ಕೆಟ್ಟ ದೃಷ್ಟಿ, ನರಘೋಷ ಹಾಗೂ ಮಾಟಮಂತ್ರಗಳಂತಹ ತೊಂದರೆಗಳೆಲ್ಲ ಸಂಪೂರ್ಣವಾಗಿ ಹೋಗುತ್ತವೆ. ಇನ್ನು ಈ ಪವಿತ್ರವಾದ ಶುಕ್ರವಾರದಂದು ಕನಿಷ್ಠ ಒಬ್ಬ ಮುತ್ತೈದೆಯನ್ನು ಮನೆಗೆ ಕರೆದು ಅರಿಶಿನ ಕುಂಕುಮದ ಜೊತೆಗೆ 9 ಹಸಿರು ಬಳೆಗಳು ಮತ್ತು 1 ಬಾಳೆಹಣ್ಣನ್ನು ತಾಂಬೂಲವಾಗಿ ಕೊಟ್ಟರೆ ಹೆಂಗಸರಿಗೆ ಅಖಂಡ ಸೌಭಾಗ್ಯ ಸಿಗುತ್ತದೆ. ಇನ್ನು ಈ ಶುಕ್ರವಾರ ವೆಂಕಟೇಶ್ವರ ಸ್ವಾಮಿಯ ಜನ್ಮ ನಕ್ಷತ್ರವಾದ ಶ್ರವಣ ನಕ್ಷತ್ರವೂ ಇರುವುದರಿಂದ ವೆಂಕಟೇಶ್ವರ ಸ್ವಾಮಿಯ ಫೋಟೋಗೆ ತುಳಸಿ ಮಾಲೆ ಹಾಕಿ ಗೋವಿಂದ ನಾಮ ಜಪಿಸಿದರೆ ಆ ವೆಂಕಟರಮಣನ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಸದಾ ಇರುತ್ತದೆ. ಬಿಳಿ ಜಿಲೇಬಿ ಗಿಡವನ್ನು ಗಣಪತಿಯ ರೂಪವೆಂದು ಪೂಜಿಸುತ್ತಾರೆ. ಈ ಗಿಡದ ಬೇರಿನಲ್ಲಿ ಗಣಪತಿ ಇರುತ್ತಾನಂತೆ. ಹಾಗಾಗಿ ಈ ಸಂಕಷ್ಟಹರ ಚತುರ್ಥಿಯಂದು ಜಿಲೇಬಿ ಗಿಡಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಅದರ ಕೆಳಗೆ ದೀಪ ಹಚ್ಚಿದರೆ ಗಣಪತಿಯ ಕೃಪೆಯಿಂದ ಎಂಥ ಕಷ್ಟವಾದರೂ ಬೇಗ ತೀರುತ್ತದೆ. ಇನ್ನು ಈ ಶುಕ್ರವಾರ ಎಂಥ ಪರಿಸ್ಥಿತಿಯಲ್ಲೂ ಮಾಂಸಾಹಾರ ತಿನ್ನಬಾರದು. ಹಾಗೆಯೇ ಕೂದಲು ಕತ್ತರಿಸುವುದು ಅಥವಾ ಉಗುರು ಕತ್ತರಿಸುವುದು ಮಾಡಬಾರದು. ಇನ್ನು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಬುದ್ಧಿ ಮತ್ತು ವಿದ್ಯಾಭ್ಯಾಸ ಸಿಗಬೇಕೆಂದರೆ ಈ ಚತುರ್ಥಿಯಂದು 1 ಜಿಲೇಬಿ ಎಲೆಯ ಮೇಲೆ ಗಂಧದಿಂದ ಶ್ರೀ ಎಂದು ಬರೆದು ನಿಮ್ಮ ಪೂಜಾ ಕೋಣೆಯಲ್ಲಿ ಗಣಪತಿಯ ಫೋಟೋದ ಹತ್ತಿರ ಆ ಎಲೆಯನ್ನು ಇಡಿ. ನಿಮ್ಮ ಮಕ್ಕಳಿಗೆ ಒಳ್ಳೆಯ ಬುದ್ಧಿ, ತಿಳಿವಿತೇಟು ಮತ್ತು ಜ್ಞಾಪಕಶಕ್ತಿ ಹೆಚ್ಚಾಗುತ್ತದೆ. ನಿಮ್ಮ ಮನಸ್ಸಿನಲ್ಲಿದ್ದ ಆಸೆಗಳು ಬೇಗ ಈಡೇರಬೇಕೆಂದರೆ ಈ ಶುಕ್ರವಾರ ಗೋಮಾತೆಗೆ ಹಸಿ ಹುಲ್ಲನ್ನು ತಿನ್ನಿಸಿ ನಮಸ್ಕರಿಸಿದರೆ ಕೋರಿದ ಆಸೆಗಳೆಲ್ಲ ಈಡೇರುತ್ತವೆ. ಇನ್ನು ಉದ್ಯೋಗದ ಪ್ರಯತ್ನದಲ್ಲಿರುವವರು ಈ ಸಂಕಷ್ಟಹರ ಚತುರ್ಥಿಯಂದು ಗಣಪತಿಗೆ ಗನ್ನೇರು ಹೂವಿನಿಂದ ಪೂಜೆ ಮಾಡಿದರೆ ಖಂಡಿತವಾಗಿಯೂ ನೀವು ಬಯಸಿದ ಕೆಲಸ ಸಿಗುತ್ತದೆ. ಶ್ರವಣ ನಕ್ಷತ್ರ ಶನಿ ಗ್ರಹದೋಷಗಳನ್ನು ಹೋಗಲಾಡಿಸುತ್ತದೆ. ಅದಕ್ಕಾಗಿ ಈ ಶುಕ್ರವಾರ ಸಾಯಂಕಾಲದ ಹೊತ್ತು ಅರಳಿ ಮರದ ಕೆಳಗೆ ಮಣ್ಣಿನ ದೀಪದಲ್ಲಿ ಎಳ್ಳೆಣ್ಣೆ ಹಾಕಿ ಕಪ್ಪು ಎಳ್ಳನ್ನು ಮೂಟೆಯಾಗಿ ಕಟ್ಟಿ ದೀಪ ಹಚ್ಚಿದರೆ ನಿಮ್ಮ ಜಾತಕದಲ್ಲಿರುವ ಶನಿ ದೋಷಗಳೆಲ್ಲ ದೂರವಾಗಿ ನೀವು ಮಾಡುವ ಕೆಲಸಗಳಲ್ಲಿ ಯಾವುದೇ ಅಡ್ಡಿ ಬರುವುದಿಲ್ಲ. ಹಾಗೆಯೇ ಮಕ್ಕಳಿಗಾಗಿ ಕಾಯುತ್ತಿರುವ ದಂಪತಿಗಳು ನೀರಿನಲ್ಲಿ ಗರಿಕೆ ಹಾಕಿ ಆ ನೀರಿನಿಂದ ಗಣಪತಿಯ ವಿಗ್ರಹಕ್ಕೆ ಅಭಿಷೇಕ ಮಾಡಿದರೆ ಮಕ್ಕಳ ಭಾಗ್ಯ ಸಿಗುತ್ತದೆ. ಮುಖ್ಯವಾಗಿ ವಿದ್ಯಾರ್ಥಿಗಳು ಈ ದಿನ ದೇವಸ್ಥಾನಕ್ಕೆ ಹೋಗಿ ಗಣಪತಿಯ ಮುಂದೆ ಗುಂಜಿ ಉತ್ಥಾನ ತೆಗೆದರೆ ವಿದ್ಯಾಭ್ಯಾಸದಲ್ಲಿ ಬರುವ ಅಡೆತಡೆಗಳು ಹೋಗಿ
ಉತ್ತಮ ಫಲ ಸಿಗುತ್ತದೆ. ಹಾಗೆಯೇ ಗಂಡ ಹೆಂಡತಿಯ ನಡುವೆ ಜಗಳವಾಗುತ್ತಿದ್ದರೆ ದೇವಸ್ಥಾನಕ್ಕೆ ಹೋಗಿ ಗಣಪತಿಗೆ ಬಾಳೆಹಣ್ಣು ಕೊಟ್ಟರೆ ದಂಪತಿಗಳ ನಡುವೆ ಹೊಂದಾಣಿಕೆ ಹೆಚ್ಚಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.